ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸನ್ಸೇನ್ ರೂಪಸ್ ವ್ಲಾಗ್ಸ್ಗೆ ತಮಗೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆಯೇ ನಾನು ಕೂಡ ಅಮ್ಮನ ಮನೆಯಿಂದ ಶನಿವಾರ ಕೂಡ ಬಂದೆ. ನಗರದಲ್ಲಿ ಲೈಟಾಗಿ ಟಿಫನ್ ಎಲ್ಲ ತಿಂದು ಶ್ರೀ ಚಾಮರಾಜೇಶ್ವರ ಟೆಂಪಲ್ ಕೂಡ ಬಂದ್ವಿ. ಹಾಗೆಯೇ ಮಾರ್ನಿಂಗ್ ಇದ್ದರಿಂದ ಅಷ್ಟೊಂದು ರಶ್ ಏನಿರಲಿಲ್ಲ. ಶ್ರೀ ಚಾಮರಾಜೇಶ್ವರ ಟೆಂಪಲಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಹಾಗೆಯೇ ಹೊರಗಡೆ ಬಂದ್ವಿ. ಅಷ್ಟರಲ್ಲಿ ನನ್ನ ಕಾಲೇಜ್ ಫ್ರೆಂಡ್ಸ್ಗಳು ಕೂಡ ಸಿಕ್ಕಿದ್ರು. ಸೊ ಅವ್ರನ್ನೂ ಕೂಡ ಮೀಟ್ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಸ್ಯಾರಿ ಅಂಗಡಿಗೆ ಕೂಡ ಬಂದ್ವಿ. ವರ್ಷದಂತೆ ಈ ವರ್ಷವೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಸ್ಯಾರಿ ಕೂಡ ಪರ್ಚೇಸ್ ಮಾಡಿಕೊಂಡು ಅಲ್ಲಿಂದ ಬಂದು ಬೇಬಿಗೆ ಗರ್ಲ್ಸ್ ಫ್ರಾಕ್ ಹಾಕೋಣ ಅಂತ ಹೇಳಿಬಿಟ್ಟು ಅವನಿಗೂ ಕೂಡ ತುಂಬ ದಿನದಿಂದ ಆಸೆ ಇತ್ತು. ಫೈನಲಿ ಬೇಬಿ ಫ್ರಾಕ್ ಕೂಡ ಹಾಕಿದ್ವಿ. ಚಿಂಟು ತುಂಬ ಸೇಮ್ ಗರ್ಲ್ ಬೇಬಿ ಥರನೇ ಮುದ್ದ ಕಾಣಿಸ್ತಾ ಇದ್ದ. ನಂತರ ಮಾರನೇ ದಿನ 5:30ಗೆ ಬೇಗನೆ ಎದ್ದು ಹಿಂದಿನ ದಿನ ಕ್ಲೀನ್ ಮಾಡಿದ್ದ ದೇವ್ರ ಪಾತ್ರೆಗಳನ್ನೆಲ್ಲ ಕೂಡ ರೆಡಿ ಮಾಡಿಕೊಂಡು ಪೂಜೆಗೆ ಕೂಡ ಸಿದ್ಧತೆ ಮಾಡ್ಕೋಬೇಕಿತ್ತು. ಸೊ ನಾವು ಕೂಡ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ಮಡಿಯಿಂದ ದೇವ್ರ ಮನೆ ಕೂಡ ಸ್ವಚ್ಛತೆ ಮಾಡಿಕೊಂಡೆ. ಸ್ವಚ್ಛ ಮಾಡ್ಕೊಂಡಿರೋ ಪಾತ್ರೆಗಳನ್ನೆಲ್ಲ ಕೂಡ ರೆಡಿ ಮಾಡಿಕೊಂಡು ಪೂಜೆಗೆ ಕೂಡ ಸಿದ್ಧತೆ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೀವು ಇವಾಗ ನೋಡ್ತಾ ಇರ್ಬೋದು. ನಂತರ ಡೀಪ್ ಕ್ಲೀನ್ ಮಾಡ್ಕೊಂಡು ನಂತರ ಅರಿಶಿನ ಕುಂಕುಮ ಮತ್ತು ಪೂಜೆ ಸಾಮಗ್ರಿಗಳು ಏನೇನು ಬೇಕು, ಹೂವು ಎಲ್ಲ ಇಟ್ಟು ಮತ್ತು ಭೀಮ್ ಅಮಾವಾಸ್ಯೆಗೆ ದೀಪಲ ಕಂಬಗಳೇ ಮೇನು. ಸೊ ಆ ದೀಪಲ ಕಂಬಗಳು ಮತ್ತು ಅಕ್ಕಿ ಎಲ್ಲ ಇಟ್ಟು ಪೂಜೆಗೂ ಕೂಡ ಸಿದ್ಧತೆ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ಇವಾಗ. ಇನ್ನು ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತ, ಈ ವ್ರತವನ್ನು ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ ತನ್ನ ಗಂಡನ ಆಯಸ್ಸು ಆರೋಗ್ಯ ವೃದ್ಧಿಯಾಗಲಿ ಎಂದು ಮಾಡುವ ಒಂದು ವ್ರತ ಅಂತಲೇ ಹೇಳ್ಬೋದು. ಈ ವ್ರತವನ್ನು ಮದುವೆ ಆಗಿರೋರು ಕೂಡ ಮಾಡಬಹುದು, ಹಾಗೆಯೇ ಮದುವೆ ಆಗದೇ ಇರೋರು ಕೂಡ ಮಾಡಬಹುದು. ನಮ್ಮ ಜನರಲ್ಲಿ ತುಂಬ ತಪ್ಪು ಕಲ್ಪನೆ ಇರೋದೇನೆಂದರೆ ಕೇವಲ ಗಂಡನ ಪಾದ ಪೂಜೆ ಮಾಡೋದು ಅಂತಲೇ ತಿಳ್ಕೊಂಡಿದ್ದಾರೆ. ಆ್ಯಕ್ಚುಲಿ ಅದು ಬಂದು ತಪ್ಪು ಕಲ್ಪನೆ. ಭೀಮನ ಅಮಾವಾಸ್ಯೆ ದಿನ ಶ್ರೀ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಆಚರಿಸೋದು ಬಹಳ ಮುಖ್ಯ. ಜೋಡಿ ದೀಪಗಳನ್ನು ಕೂಡ ಇಟ್ಟು ಆ ಜೋಡಿ ದೀಪಗಳನ್ನು ಶಿವ ಮತ್ತು ಪಾರ್ವತಿ ಎಂದು ಕೂಡ ಮನಸ್ಸಿನಲ್ಲಿ ಭಾವಿಸಿ ಮಾಡುವ ಈ ಒಂದು ವ್ರತವೇ ಶ್ರೀ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಕರೆಯಬಹುದಾಗಿದೆ. ಹಾಗೆಯೇ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕುಟುಂಬದ ಕಡೆಯಿಂದ ಎಲ್ಲರಿಗೂ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತದ ಶುಭಾಶಯಗಳು. ಇನ್ನೂ ಸ್ವಲ್ಪ ಭೀಮನ ಅಮಾವಾಸ್ಯೆ ಹಬ್ಬದ ಬಗ್ಗೆ ತಿಳ್ಕೊಳ್ಳೋದಾದರೆ, ಆಷಾಢ ಮುಗಿದು ಬರುವಂತಹ ಮೊದಲನೇ ಅಮಾವಾಸ್ಯೆಯನ್ನು ಕೂಡ ಭೀಮನ ಅಮಾವಾಸ್ಯೆ ಹಬ್ಬ ಅಂತಲೇ ಕೂಡ ಆಚರಣೆ ಮಾಡ್ತೀವಿ. ತನ್ನ ಗಂಡನ ಆಯಸ್ಸು ಆರೋಗ್ಯ ಚೆನ್ನಾಗಿರಲಿ ಮತ್ತು ತನ್ನ ಸುಮಂಗಲಿತನ ಚೆನ್ನಾಗಿರಲಿ ಅಂತ ಪಾದ ಪೂಜೆ ಕೂಡ ಮಾಡ್ತೀವಿ. ಹಾಗಾದರೆ ಭೀಮನ ಅಮಾವಾಸ್ಯೆ ಪೂಜೆಯನ್ನು ನಾವು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಗಿದ್ರೆ ತಡ ಯಾಕೆ, ಮೈ ಯೂಟ್ಯೂಬ್ ಚಾನಲ್ ಸನ್ಸೈನ್ ರೂಪಸ್ ವ್ಲಾಗ್ಸ್ನ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಬನ್ನಿ ಹಾಗಿದ್ರೆ ಪೂಜೆನ ಹೇಗೆ ಮಾಡೋದು ಅಂತ ಒಂದು ರೌಂಡು ನೋಡೋಣ. ಹಾಗೆಯೇ ದೇವ್ರ ಮನೆ ಪೂಜೆ ಕೂಡ ಮಾಡ್ತಿರೋ ದೃಶ್ಯನ ನೀವು ಇವಾಗ ನೋಡ್ತಾ ಇರ್ಬೋದು. ಕೈ ಮುಗಿ ಮಾಮಿಗೆ. ಇನ್ನು ನಾವು ಮೊದಲನೇದಾಗಿ ಭೀಮನ ಅಮಾವಾಸ್ಯೆ ಪೂಜೆ ಮಾಡೋದಕ್ಕಾಗಿ ಏನೇನು ಬೇಕು ಎಂಬುದಾಗಿ ನೋಡೋಣ ಬನ್ನಿ. ಮೊದಲಿಗೆ ಒಂದು ತಟ್ಟೆ ಮತ್ತು ಒಂದು ಚೊಂಬು ನೀರು ಮತ್ತು ಪೂಜೆ ಸಾಮಗ್ರಿಗಳಾದ ಅರಿಶಿನ ಕುಂಕುಮ, ಹೂವು, ಗಂಧ, ಅಕ್ಷತೆ ಇಷ್ಟು ಕೂಡ ಸಿದ್ಧತೆ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನಾನು ಕೂಡ ಸಿದ್ಧತೆ ಮಾಡಿಕೊಂಡು ಪಾದವನ್ನು ಕೂಡ ತೊಳಿತಾ ಇದ್ದೀನಿ. ನೀವು ಇವಾಗ ನೋಡ್ತಾ ಇರ್ತಾರೆ. ಚೊಂಬಲ್ಲಿ ಪತಿಯ ಪಾದವನ್ನು ನೀರಿನಿಂದ ತೊಳೆದು ಪಾದವನ್ನು ನೀಟಾಗಿ ಸ್ವಚ್ಛ ಬಟ್ಟೆಯಿಂದ ಕೂಡ ಒರೆಸಿ ವಿಭೂತಿಯನ್ನು ಕೂಡ 2 ಪಾದಕ್ಕೂ ಕೂಡ ಹಚ್ಚಿ ಅರಿಶಿನ ಕುಂಕುಮವನ್ನಿಟ್ಟು ಹೂವನ್ನು ಪಾದದ ಮೇಲೆ ಇರಿಸಿ, ಅಂದರೆ ಪಾದದ ಮೇಲಿಟ್ಟು ಅಗರಬತ್ತಿ ಮತ್ತು ಧೂಪ ಕರ್ಪೂರಗಳಿಂದ ಪೂಜೆಯನ್ನು ಕೂಡ ಸಂಪೂರ್ಣವಾಗಿ ಮನಸ್ಸಿಟ್ಟು ಏಕಾಗ್ರತೆಯಿಂದ ಪತಿಯ ಆಯಸ್ಸು ಆರೋಗ್ಯ ಮತ್ತು ನನ್ನ ಸುಖ ದಾಂಪತ್ಯ ಕೂಡ ಚೆನ್ನಾಗಿರಲಿ, ಹಾಗೆಯೇ ಸಂಸಾರ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿಯಾಗಲಿ ಎಂದು ಕೂಡ ದೇವರಲ್ಲಿ ಪ್ರಾರ್ಥಿಸಿಕೊಂಡು ಆವಾಗಲೇ ದೇವರ ಕೋಣೆಯಲ್ಲಿ ಪೂಜೆ ಮಾಡಿದ ವ್ರತದ ದಾರವನ್ನು ತಂದು ಸತಿಪತಿಗಳಿಬ್ಬರು ಕೂಡ ಪರಸ್ಪರ ವ್ರತದ ದಾರವನ್ನು ಕಟ್ಟಿಕೊಳ್ಳಬೇಕು. ನಂತರ ಗಂಡನ ಪಾದವನ್ನು ಪತ್ನಿಯು ಕೂಡ ನಮಸ್ಕರಿಸಿ ಪತಿಯಿಂದ ಅಕ್ಷತೆಯನ್ನು ಕೂಡ ಸತಿಯ ತಲೆಯ ಮೇಲೆ ಹಾಕಿ ಭಕ್ತಿಯಿಂದ ಆಶೀರ್ವದಿಸಬೇಕು. ನಂತರ ವ್ರತದ ದಾರವನ್ನು ಕೂಡ ತನ್ನ ಪತಿಯಿಂದ ಕಟ್ಟಿಸಿಕೊಂಡು ಪತಿಯಿಂದ ತನ್ನ ಸುಮಂಗಲಿತನ ಶಾಶ್ವತವಾಗಿರಲಿ ಎಂದು ಪ್ರತಿಯೊಂದು ಹೆಣ್ಣು ಮಗಳು ಕೂಡ ತನ್ನ ಪತಿಯಿಂದ ಅರಿಶಿನ ಕುಂಕುಮವನ್ನು ಹಣೆಗೆ ಮತ್ತು ಕೆನ್ನೆಗೆ ಇಡಿಸಿಕೊಂಡು ಮಾಂಗಲ್ಯಕ್ಕೂ ಕೂಡ ಅರಿಶಿನ ಕುಂಕುಮ ಮತ್ತು ಗಂಧಾಕ್ಷತೆಯನ್ನು ಕೂಡ ಇಟ್ಟು ಆಶೀರ್ವದಿಸಬೇಕು.
ನಂತರ ಪೂಜೆ ಎಲ್ಲ ಮುಗಿಸಿದ ನಂತರ ಹೀಗೆ ಇಬ್ಬರ ದಾಂಪತ್ಯ ಯಾವಾಗಲೂ ಸದಾ ಸಿಹಿಯಾಗಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ ಮನೆಯಲ್ಲಿ ನಿಮಗೆ ಅನುಕೂಲಕರವಾಗಿ ಅದು ಇದು ಅಂತ ಇಲ್ಲ, ನಿಮಗೆ ಯಾವ ಸಿಹಿ ತಿನಿಸು ಇರುತ್ತೋ ಮನೆಯಲ್ಲಿ ಅದನ್ನು ಇಬ್ಬರು ಕೂಡ ತಗೊಂಡು ಅರಿತು ಬಾಳುವುದೇ ಒಳ್ಳೆ ಸಂಸ್ಕಾರ, ನಡೆ ನುಡಿ ಮತ್ತು ನಮ್ಮ ಸಂಸ್ಕೃತಿ. ಇನ್ನು ನೆಕ್ಸ್ಟ್ ಟೈಮ್ ಬಂದು 10:30 ಆದ್ದರಿಂದ ಮಾರ್ನಿಂಗು ವೆಜ್ ಪಲಾವ್ ಮತ್ತು ಸ್ವೀಟ್ ಪೊಂಗಲು ಹಾಗೆಯೇ ಟೀ ಕೂಡ ರೆಡಿ ಮಾಡ್ಕೊಂಡಿರ್ತೀವಿ. ಸೊ ಸಿಂಪಲ್ಲಾಗಿ ಹಾಗೆಯೇ ನೈವೇದ್ಯಕ್ಕೆ ಬೇಕಿರುತ್ತಲ್ಲ, ಸೊ ಅದರಿಂದ ಸ್ವೀಟ್ ಪೊಂಗಲ್ ಕೂಡ ಮಾಡಿರ್ತೀವಿ. ಸೊ ತಿಂಡಿ ಎಲ್ಲ ತಿಂದು ಟೆಂಪಲ್ ಕೂಡ ಹೋಗೋಣ ಅಂತ ಕೂಡ ಪ್ಲ್ಯಾನ್ ಆಗುತ್ತೆ. ಹಾಗೆಯೇ ಮೊದಲನೇದಾಗಿ ಶ್ರೀ ಮಂಟೇಸ್ವಾಮಿ ದೇವಸ್ಥಾನ ಶ್ರೀ ಕ್ಷೇತ್ರ ಚಂದಕವಾಡಿ ಕೂಡ ಹೋಗುತ್ತೀವಿ. ಅಲ್ಲಿ ದೇವರಿಗೆ ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿರ್ತಾರೆ. 2 ಖಂಡಗಳು ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಹಾಗೆಯೇ ವಿಗ್ರಹಗಳಿಗೂ ಕೂಡ ಹೂವಿನಿಂದ ಮತ್ತು ಹಣ್ಣುಗಳಿಂದ ಕೂಡ ಅಲಂಕಾರ ಕೂಡ ಮಾಡಿರ್ತಾರೆ. ದೇವಸ್ಥಾನ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದ್ದು ಭೀಮನ ಅಮಾವಾಸ್ಯೆ ಪ್ರಯುಕ್ತ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಆಲ್ಮೋಸ್ಟ್ ಎಲ್ಲ ದೇವಾಲಯಕ್ಕೂ ಕೂಡ ಈ ದಿನಗಳಲ್ಲಿ ತುಂಬ ವಿಶೇಷವಾಗಿ ಅಲಂಕಾರ ಕೂಡ ಮಾಡಿರ್ತಾರೆ. ಹಾಗೆಯೇ ಅಲ್ಲೂ ಕೂಡ ಮಂಗಳಾರತಿ ಎಲ್ಲ ತಗೊಂಡು ನಮಸ್ಕರಿಸಿ ಅಲ್ಲಿಂದ ದೇವಸ್ಥಾನದಿಂದ ಕೂಡ ಹೊರಡ್ತೀವಿ. ಇನ್ನು ನೆಕ್ಸ್ಟ್ ಶ್ರೀ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೂ ಕೂಡ ಹೋಗ್ತೀವಿ. ಅವತ್ತು ಭೀಮನ ಅಮಾವಾಸ್ಯೆ ಇದ್ದರಿಂದ ಸಿಕ್ಕಾಪಟ್ಟೆ ರಶ್ ಕೂಡ ಇರ್ತಾರೆ. ಹಾಗೆ ಹೂವು ಮತ್ತು ಆಭರಣಗಳಿಂದ ತುಂಬ ಸುಂದರವಾಗಿ ಅಲಂಕಾರ ಕೂಡ ಮಾಡಿದರು. ಹಾಗೆಯೇ ಸುಂದರವಾಗಿ ತಾಯಿ ಕಂಗೊಳಿಸ್ತಿದ್ದರು. ನಾವು ಕೂಡ ಲಕ್ಷ್ಮೀ ದೇವಿಯನ್ನು ತುಂಬ ಹತ್ತಿರದಲ್ಲೇ ನೋಡಿ ಕಣ್ತುಂಬಿಕೊಂಡೆವು. ನಂತರ ಮತ್ತು ಪೂಜೆ ಸಾಮಗ್ರಿಗಳು ಕೂಡ ಅಲ್ಲೇ ಲಭ್ಯ ಇದೆ. ಸೊ ಪೂಜಾ ಸಾಮಗ್ರಿಗಳನ್ನ ಕೂಡ ಅಲ್ಲೇ ತಗೊಂಡು ಪೂಜೆ ಎಲ್ಲ ಮಾಡಿಸಿ ಅಲ್ಲಿವರೆಗೆ ಮಹಾಮಂಗಳಾರತಿ ಕೂಡ ಮಾಡ್ತಾರೆ. ಸೊ ಮಹಾಮಂಗಳಾರತಿ ಎಲ್ಲ ತಗೊಂಡು ಮತ್ತು ಇನ್ನೊಂದು ಸರಿ ದರ್ಶನ ಕೂಡ ಮಾಡಿಕೊಂಡು ದೇವರಿಗೆ ನಮಸ್ಕರಿಸಿ ಅಲ್ಲಿಂದ ನೆಕ್ಸ್ಟು ಶ್ರೀಕಂಠೇಶ್ವರ ಮತ್ತು ಪ್ರಸನ್ನ ನಂಜುಂಡೇಶ್ವರ ಪಾರ್ವತಿ ಅಮ್ಮನವರ ದೇವಾಲಯಕ್ಕೂ ಕೂಡ ಭೇಟಿ ನೀಡಿ ಪೂಜೆ ಮಾಡಿಸ್ತೀವಿ. ಇಲ್ಲೂ ಕೂಡ ಅಮಾವಾಸ್ಯೆಯ ಪ್ರಯುಕ್ತ ಹೂವು ಹಣ್ಣುಗಳಿಂದ ತುಂಬ ವಿಭಿನ್ನವಾಗಿ ಅಲಂಕಾರ ಕೂಡ ಮಾಡಿರ್ತಾರೆ. ಮತ್ತು ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಭೀಮನ ಅಮಾವಾಸ್ಯೆ ದಿನ ಭಕ್ತರಿಗೆ ಭೋಜನದ ವ್ಯವಸ್ಥೆ 12:30ಕ್ಕೆ ಮಹಾಮಂಗಳಾರತಿ ಆದ ನಂತರ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ನಂತರ ಮತ್ತೊಂದು ಟೆಂಪಲ್ ಕೂಡ ಹೋಗಿ ಬರೋಣ ಅಂದ್ಕೊಂಡು ಅಲ್ಲಿ ತನಕ ಅಂದ್ಕೊಂಡ್ವಿ. ಸೊ ಹಾಗೆಯೇ ನೆಕ್ಸ್ಟು ಶ್ರೀ ಅಭಯಪ್ರದಾಯಕ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದರೆ ಅದು ರಾಮಸಮುದ್ರದಲ್ಲಿರೋದು, ಅಲ್ಲಿಗೂ ಕೂಡ ಹೋದ್ವಿ. ನೋಡಿ ಫ್ರೆಂಡ್ಸ್, ಇದು ದೇವಾಲಯದ ಸುಂದರವಾದ ಹೊರನೋಟ. ಇನ್ನು ಪೂಜಾ ಸಾಮಗ್ರಿಗಳು ಕೂಡ ಇಲ್ಲೇ ದೊರೆಯುತ್ತದೆ. ನಾವು ಕೂಡ ತಂದಿದ್ದ ಪೂಜಾ ಸಾಮಗ್ರಿಗಳನ್ನು ಕೂಡ ಅರ್ಚಕರಿಗೆ ನೀಡಿ ಶ್ರೀ ಆಂಜನೇಯ ಸ್ವಾಮಿ ಕೃಪೆಗೆ ಕೂಡ ಪಾತ್ರರಾದೆವು. ನೀವು ಕೂಡ ಒಮ್ಮೆ ಈ ಸುಂದರವಾದ ಪ್ರಾಚೀನ ದೇವಾಲಯಕ್ಕೆ ಭೇಟಿ ನೀಡಿ ಕಣ್ತುಂಬಿಕೊಳ್ಳಿ. ಅಷ್ಟರಲ್ಲಾಗಲೇ ಟೈಮ್ ಬಂದು 12 o'clock ಆಗಿತ್ತು. ಸೊ ಬೇಬಿ ಬೇರೆ ಮಲಗಿಬಿಟ್ಟಿದ್ದ. ಇನ್ನು ನೆಕ್ಸ್ಟು ಅಲ್ಲಿಂದ ಶ್ರೀ ಕೂಡ್ಲೂರು ದೇವಾಲಯಕ್ಕೂ ಕೂಡ ಹೋದ್ವಿ. ಅಯ್ಯಪ್ಪ, ಹೋಗ್ತಿದ್ದಂಗೆ ಎಂಟ್ರೆನ್ಸಲ್ಲಿ ಸಿಕ್ಕಾಬಟ್ಟೆ ಹೆವಿ ಅಂದರೆ ಹೆವಿ ರಶ್ಶು. ನೋಡಿ ಜನ ಸಮೂಹ ಎಲ್ಲಿಂದ ಕೂಡ ಕ್ಯೂ. ಪೂಜೆ ಸಾಮಗ್ರಿಗಳಲ್ಲಿ ಖರೀದಿಸುವಲ್ಲಿ ಮತ್ತು ದರ್ಶನಕ್ಕೆ ಹೋಗುವಲ್ಲಿ ಮತ್ತು ದರ್ಶನ ಮಾಡಿಕೊಂಡು ವಾಪಸ್ ಪ್ರಸಾದ ಸ್ವೀಕರಿಸುವಾಗ ಎಲ್ಲದಕ್ಕೂ ಫುಲ್ ಬರೀ ಕ್ಯೂ. ಸೊ ನೆಕ್ಸ್ಟ್ ಟೈಮ್ ಬರೋಣ, ಈ ಟೈಮಲ್ಲಿ ರಶಲ್ಲಿ ಬೇಬಿ ಕೂಡ ಕರ್ಕೊಂಡು ದರ್ಶನ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಹಾಗೆಯೇ ಬೇಬಿ ಕೂಡ ಮಲಗಿಬಿಟ್ಟಿದ್ದ. ಅಲ್ಲೇ ಗೋಪುರದ ಪಕ್ಕನೇ ಧೂಪ ಎಲ್ಲ ಹಾಕ್ಬಿಟ್ಟು ಅಲ್ಲಿಂದ ಸೀದಾ ಶ್ರೀ ಕಂಠೇಶ್ವರ ಟೆಂಪಲ್ ಕೂಡ ಬಂದ್ವಿ. ಊಟ ಕೂಡ ಮಾಡಿಕೊಂಡು ಅಲ್ಲಿಂದ ಮನೆಗೆ ಕೂಡ ವಾಪಸ್ ರೀಚ್ ಆದ್ವಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಪುಟ್ಟ ಬ್ಲಾಗ್. ಐ ಹೋಪ್ ನಿಮ್ಮೆಲ್ರಿಗೂ ಈ ಪುಟ್ಟ ಬ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ವಿತ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.